ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಅಪ್ಪ ಬಿಸಿಲು ನೋಡಿ ಎಷ್ಟಿದೆ ಅಂತ. ಬಕ್ರೀದ್ ಹಾಲಿಡೇಸ್ ಅಲ್ವಾ, ದುಬೈನಲ್ಲಿ 5 ಡೇಸ್ ಹಾಲಿಡೇಸ್ ಇದೆ. ಕೆಲವರಿಗೆ 4 ದಿನ, ಕೆಲವರಿಗೆ 5 ದಿನ ಇದೆ. ಸೊ ಬನ್ನಿ ನಾವು ತರಕಾರಿ ತೊಗೊಂಬರೋಣ ಹೋಗಿ. ನಾನು ನೆಕ್ಸ್ಟಾಗಿ ಹೋಗೋಣ ಅಂತ ಬಂದೆ. ನೋಡಿದ್ರೆ ಊರೇ ಖಾಲಿ ಬಿದ್ದಿದೆ ನೋಡಿ. ಒಬ್ಬರು ಕೂಡ ಕಾಣಿಸ್ತಿಲ್ಲ. ಅಟ್ಲೀಸ್ಟ್ ನಮ್ಮೂರುಗಳಲ್ಲಾದರೂ ಒಬ್ಬರು ಇಬ್ಬರು ಓಡಾಡ್ತಿರ್ತಾರೆ ಆ ಕಡೆ ಈ ಕಡೆ. ಇಲ್ಲಿ ತುಂಬ ಬಿಸಿಲಿದೆ, ಅದರಿಂದಾಗಿ ಯಾರೂ ಆಚೆ ಬರೋದಿಲ್ಲ ಅಷ್ಟಾಗಿ. ಸೊ ಅಲ್ಲಿ ಏನಿದೆಯೋ ನನಗಂತೂ ಗೊತ್ತಿಲ್ಲ. ಮಾಲ್ಗೆ ಹೋದ್ಮೇಲೆ ನೋಡಬೇಕು. ರೋಡಲ್ಲಂತೂ ಒಬ್ಬರು ಕಾಣಿಸ್ತಾ ಇಲ್ಲ. ಬನ್ನಿ ಹೋಗೋಣ. ನಡೆಯೋಕ್ಕೆ ಆಗ್ತಾಯಿಲ್ಲ, ಎಷ್ಟು ಬಿಸಿಲು ಅಂದರೆ ಅಷ್ಟು ಬಿಸಿಲಿದೆ. ಬೆಂಗಳೂರಲ್ಲಂತೂ ನಾನು ಈ ಥರ ಬಿಸಿಲಂತೂ ಇಷ್ಟು ವರ್ಷದಲ್ಲಿ ಯಾವತ್ತೂ ನಾನು ಎಕ್ಸ್ಪೀರಿಯೆನ್ಸೇ ಮಾಡಿಲ್ಲ. ಇಲ್ಲಿ ಬರೋ ಗಾಳಿ ಕೂಡ ಎಷ್ಟು ಬಿಸಿಯಾಗಿ ಗಾಳಿ ಹೊಡಿಯುತ್ತಂದರೆ ಅಷ್ಟು ಬಿಸಿಯಾಗಿ ಗಾಳಿ ಬರುತ್ತೆ. ಸೊ ಅದರಿಂದಾಗಿ ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗಿ ನೋಡಬೇಕು, ತರಕಾರಿ ಎಲ್ಲ ತೊಗೋಬೇಕು. ಏನೋ ಆಫರ್ ಇದೆ ಅಂದರು. ಪಕ್ಕದ ಮನೆ ಅಕ್ಕ ಹೋಗಿದ್ರು, ಅವ್ರು ಹೇಳ್ತಾಯಿದ್ರು ಆಫರ್ಸ್ ಇದೆ ಹೋಗಂತ. ಕಾರ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಕಾರ್ ನನಗೆ ಆಗೋದೆ. ತುಂಬ ಚೆನ್ನಾಗಿತ್ತು ಕಾರು. ಆದರೆ ಇದು ನಮ್ಮ ಮನೆಯಿಂದ ದೂರನೇ, ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ, ನೋಡ್ಕೊಂಬರೋಣ ಅಂತ ಅಷ್ಟೇ. ಸೊ ಬನ್ನಿ ನೀವು ನನ್ನ ಜೊತೆಗೆ ಹೋಗಿ ನೋಡೋಣ. ಇಲ್ಲಿಗೆ ಹೋದ್ಮೇಲೆ ಆ್ಯಕ್ಚುಲಿ ಸುಸ್ತಾಗೋಯ್ತು ನನಗೆ. ಇಲ್ಲಿವರೆಗೂ ನಡ್ಕೊಂಬರೋಷ್ಟೊತ್ತಿಗೆ ಇಲ್ಲಿ ಸ್ವಲ್ಪ ಜನ ಕಾಣಿಸಿದ್ರು. ಓಕೆ, ಇದ್ದಾರೆ ಜನಗಳು ಕೂಡ ದುಬೈನಲ್ಲಿ ಅಂತ ಎಲ್ಲ ಹೋಗ್ತಾಯಿದ್ರು. ನಾನು ಓಕೆ ನಡೀರಿ ಹೋಗೋಣ ಅಂತ. ಇಲ್ಲಿ ಬರೋರು ಏನು ಗೊತ್ತಾ, ಎಲ್ಲ ನೋಡಿ ನೋಡಿ ತೊಗೊಳೋದಾಯ್ತು, ಇಷ್ಟಿಷ್ಟೇ ಅಂತ. ಯಾಕಂದರೆ ಅವ್ರವ್ರ ಬಡ್ಜೆಟಿಗೆ ತಕ್ಕಂತೆ ನಾನು ಎಲ್ಲ ತರಕಾರಿ ಮೈಂಡಲ್ಲಿದೆ. ಆದರೆ ಅದರಲ್ಲಿ ಯಾವ್ದಾದ್ರು ಕಡಿಮೆ ಇರುತ್ತೋ ಅದನ್ನು ಮಾತ್ರ ತೊಗೊತೀನಿ. ಅಂದರೆ ಕಡಿಮೆ ಪ್ರೈಸ್ ಇರೋದನ್ನ ಮಾತ್ರ ತೊಗೊಳ್ತೀನಿ. ನನ್ನ ಮೈಂಡಲ್ಲಿರೋದೆಲ್ಲ ತೊಗೊಳಕ್ಕಾಗಲ್ಲ. ಯಾಕಂದರೆ ಕೆಲವೊಂದು ಸತಿ ರೇಟ್ ತುಂಬ ಜಾಸ್ತಿ ಇರುತ್ತೆ, ಬೀನ್ಸ್ದು ಅದೆಲ್ಲ. ಸೊ ಹಂಗಾಗಿ ಬಂದು ನಾನು ರೇಟ್ ಯಾವುದು ಕಡಿಮೆ ಇದೆಯೋ ಅದನ್ನು ಮಾತ್ರ ತೊಗೊಳಕ್ಕಾಗೋದು. ಬನ್ನಿ ಒಳಗಡೆ ಹೋಗಿ ನೋಡೋಣ. ಫೈನಲಿ ರೀಚ್ ಆದೆ. ಒಳಗಡೆ ಹೋದರೆ ಒಂದೇ AC ಇರುತ್ತೆ ಫ್ರೆಂಡ್ಸ್, ಅದೇ ಸಮಾಧಾನ. ಈ ಬಿಸಿಲಿಂದ ಓಡಿ ಬಂದು ತನ್ನಿ ಕಾಡು ಕಾಡು ಇದೆ ಅನ್ನೋ ಥರ ನಮ್ಮ ಪರಿಸ್ಥಿತಿ ಆಗೋಗಿದೆ. AC ಎಲ್ಲಿದೆಯೋ ಅಲ್ಲಿಗೆ ಓಡ್ತಾ ಇರಬೇಕು. ಒಳಗೆ ಹೋದ ತಕ್ಷಣ ಗೋಲ್ಡ್ ಶಾಪ್ ಫುಲ್ ರಶ್ ಫ್ರೆಂಡ್ಸ್. ಇಲ್ಲಿ ಒಂದು 4-5 ಗೋಲ್ಡ್ ಶಾಪ್ ಇದೆ ಈ ಮಾಲ್ ಒಳಗೆ. ಎಲ್ಲನೂ ರಶ್ ಆಗಿದ್ವು. ಸೊ ತೊಗೊಂಡು ಫೈನಲಿ ನಾನು ತರಕಾರಿ ತೊಗೊಂಡು ಇಲ್ಲಿ ಬಿಲ್ ಹಾಕಿಸ್ಬೇಕು ಫಸ್ಟು. ಇವ್ರು ಬಿಲ್ ಹಾಕ್ಕೊಡ್ತಾರೆ. ಇಲ್ಲಿಗೆ ಒಂದು ದೊಡ್ಡ ಕ್ಯೂ. ಇಲ್ಲಾದ್ಮೇಲೆ ಅಲ್ಲೊಂದು ಸತಿ ಬಿಲ್ಲು. ಅಯ್ಯೋ ಸಾಕಾಗೋಗುತ್ತೆ. ಈ ತರಕಾರಿ ತೊಗೊಳೋದು ಸಾಕು, ಇವ್ರ ಹತ್ರ ಬಿಲ್ಲಿಂಗ್ ಮಾಡಿಸೋದು ಸಾಕು ಅನಿಸುತ್ತೆ ನನಗಂತೂ. ಸೊ ಇವ್ರ ಹತ್ರ ಬಿಲ್ ಹಾಕಿಸ್ಕೊಂಡಿದ್ದು ಆಯಿತು. ಇವಾಗ ಬೇರೆದೇನಾದರೂ ತೊಗೋಬೇಕಂತ ನೋಡಬೇಕು. ಬರೀ ತರಕಾರಿ ಅಷ್ಟೇ ಇದುವರೆಗೂ ತೊಗೊಂಡಿದ್ದು. ಯಾಕಂದರೆ ತರಕಾರಿ ಸೆಕ್ಷನ್ ಬೇರೆ ಇರುತ್ತೆ. ಫಸ್ಟ್ ಇಲ್ಲಿಂದ ಬಿಲ್ ಹಾಕಿಸ್ಕೊಂಡು ಆಮೇಲೆ ಆ ಕಡೆ ಸೈಡ್ ಹೋಗಬೇಕು ಅದಕ್ಕೆ. ಸೊ ಇವಾಗ ಎಲ್ಲ ತೊಗೊಂಡಿದ್ದಾಯಿತು. ಹಾಗೆ ನೋಡೋಣ ಏನೇನು ಆಫರ್ ಹಾಕಿದ್ದಾರೆ ಅಂತ. ಯಾಕಂದರೆ ಅನ್ನೆಸೆಸರಿ ಥಿಂಗ್ಸ್ ತೊಗೊಂಡೋಗಿ ಏನು ಮಾಡೋದಲ್ವ, ನಮ್ಮ ಹತ್ರನೂ ಇರೋ ಬಡ್ಜೆಟಿಗೆ ತಕ್ಕಂತೆ ನಡ್ಕೋಬೇಕು. ಕೇಕ್ ಹಾಗೆ ನೋಡಿದೆ, ತಿನ್ನೋದಕ್ಕಲ್ಲ, ಬೇಜಾನ್ ರೇಟ್ ಇದೆ. ಅಷ್ಟೊಂದು ರೇಟಿಂದೆಲ್ಲ ನಾವು ತಿನ್ನೋಕ್ಕಾಗೋದಿಲ್ಲ. ಸೊ ಅದರಿಂದಾಗಿ ನಾನು ನನ್ನ ಸಾಮಾನುಗಳನ್ನ ಕೊನೆಗೆ ಬಿಲ್ ಹಾಕಿಸ್ಕೊಂಡೆ. ಇದೇ ನಾನು ತೊಗೊಂಡಿದ್ದ ಸಾಮಾನು. 2 ಇದು ಮರ್ತೋಗಿತ್ತು, ಮತ್ತು ಓಡೋಗಿ ಮತ್ತೆ ಅದನ್ನು ಬೇರೆ ಫ್ಲೋರಲ್ಲಿತ್ತು, ಅಲ್ಲಿಂದ ತೊಗೊಂಬಂದೆ. ಈ ಬಾಕ್ಸ್ ಮತ್ತು ವೆಜಿಟೇಬಲ್ ಕಟರ್ಸು. ಸೊ ಅದೆರಡನ್ನೂ ತೊಗೊಂಬಂದು ಮನೇಲಿ ಬಂದು ನಾನು ನೋಡ್ತಾ ಇದ್ದೆ ಅದನ್ನು ಹೆಂಗೆ ಜೋಡಿಸ್ಬೇಕಂತ. ಯಾಕಂದರೆ ನಾನು ಫಸ್ಟ್ ಟೈಮ್ ತೊಗೊಂಡಿರೋದಲ್ವ ಇದು. ಅಕ್ಕ ಹತ್ರ ಇದೆ, ಪಕ್ಕದ ಮನೆ ಅಕ್ಕ ಹತ್ರ ಇದೆ. ಅವ್ರದ್ದೇ ಯೂಸ್ ಮಾಡ್ತಾ ಇದ್ದಿದ್ದು. ಅವರು ಊರಿಗೆ ಹೋಗಿದ್ದಾರೆ 2 ಡೇಸು ಇವಾಗ. ಅವ್ರು ಬರೋವರೆಗೂ ಬೇರೆ ಯಾರ ಹತ್ರ ಕೇಳೋದು, ಅವ್ರೊಬ್ಬರೇ ಗೊತ್ತಿರೋದು ನನಗೆ ಇಲ್ಲಿ. ಸೊ ಅದರಿಂದಾಗಿ ಅವ್ರಿಗೆ ಯಾವಾಗವಾಗ ತೊಂದರೆ ಕೊಟ್ಟಂಗೆ ಆಗುತ್ತೆ. ಅವ್ರು ಇಲ್ಲದೆ ಇದ್ದಾಗ ಅಡುಗೆ ಮಾಡೋವಾಗ ನನಗೆ ಅವ್ರು ಬರೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ನಾನು. ಅದಕ್ಕೋಸ್ಕರ ಅಂತ ನಾನೇ ಒಂದು ತೊಗೊಂಡೆ. ಇವತ್ತು ಆಫರ್ ಹಾಕಿದ್ರು 10 ಗ್ರಾಮ್ಸ್ಗೆ, ಅದಕ್ಕಂತ ತೊಗೊಂಡೆ. ಇಲ್ಲಾಂದರೆ ತೊಗೊತಾ ಇರಲಿಲ್ಲ. ಮತ್ತು ಇದು ಕ್ವಾಲಿಟಿನೂ ಚೆನ್ನಾಗಿತ್ತು. ಅಕ್ಕ ಹತ್ರ ಇರೋದಕ್ಕಿಂತ ಇದು ಸ್ವಲ್ಪ ಚೆನ್ನಾಗೇ ಇದೆ ಕ್ವಾಲಿಟಿ. ಇದು ಏನಕ್ಕಂತ ನಂಗೆ ಅರ್ಥ ಆಗಿಲ್ಲ. ನೀವು ಯಾರಾದರೂ ಈ ಥರ ತೊಗೊಂಡಿದ್ರೆ ಅದು ಹೇಳಿ. ಈ ಬ್ಲೇಡ್ ಮಾತ್ರ ನಂಗೆ ಅರ್ಥ ಆಯ್ತಪ್ಪ ಅಷ್ಟೇ. ಆದರೆ ಇದನ್ನು ಆನ್ ಮಾಡುವಾಗ ಆ್ಯಕ್ಚುಲಿ ನಾನು ಫಸ್ಟ್ ಲಾಕ್ ಓಪನ್ ಮಾಡಬೇಕಿತ್ತೇನೋ ಅರ್ಥ ಆಗಿಲ್ಲ. ಇದನ್ನು ಹಿಂಗೆ ಮಾಡಿದೆ ಆಗ್ತಾ ಇರಲಿಲ್ಲ. ಆಮೇಲೆ ಲಾಕ್ ಓಪನ್ ಮಾಡಿದ್ರೆ ಬಕ್ಕಂತ ಮೇಲೆ ಬಂದುಬಿಡ್ತದು. ನಾನು ಹೋಯ್ತೇನೋ ಅಂದ್ಕೊಂಡೆ, ಹೋಗಿಲ್ಲ. ಚೆನ್ನಾಗೇ ಇದೆ, ಆ್ಯಕ್ಚುಲಿ ಚೆನ್ನಾಗೇ ಇದೆ ಇದು. ಸೊ ಇದನ್ನೊಂದು ಮತ್ತೆ ತೊಗೊಂಡೆ ನಾನಲ್ಲಿ ಇವತ್ತು. ಯಾಕಂದರೆ ನಮಗೆ ಬೇಕಲ್ಲ, ಅಡುಗೆ ಮಾಡುವಾಗ ಬೇಕು, ಅದಕ್ಕೆ ಚಾಪರ್ ಬೇಕಂತ ತೊಗೊಂಡೆ ನಾನು ಆ್ಯಕ್ಚುಲಿ ಅದನ್ನು. ಇಲ್ಲಾಂದರೆ ತೊಗೊತಾ ಇರಲಿಲ್ಲ. ಸೊ ಘೀ ಬಂದು ಆಫರ್ ಹಾಕಿದ್ರು, ಅದರಿಂದ ತೊಗೊಂಡಿದ್ದು. ಇಲ್ಲಾಂದರೆ ತೊಗೊತಾ ಇರಲಿಲ್ಲ, ಸಾರಿ ಫ್ರೆಂಡ್ಸ್. ಘೀ ಆಫರ್ ಹಾಕಿದ್ರು. ಆಮೇಲೆ ಮಸ್ಟರ್ಡ್ ಆಯಿಲ್ ತೊಗೊಂಡೆ. ಇಲ್ಲಿ ಅಲ್ಲಿ ಥರನೇ ಸನ್ಫ್ಲವರ್ ಆಯಿಲ್ ತಿಂತಾ ಇದ್ದೀನಿ, ಆದರೆ ಯಾಕೋ ನಾನು ದಪ್ಪ ಆಗ್ತಿದ್ದೀನಿ ಅನಿಸ್ತಾ ಇದೆ ಫ್ರೆಂಡ್ಸ್. ಅದಕ್ಕೆ ಸೊ ಇಷ್ಟೇ ನೋಡಿ ನಾನು ತೊಗೊಂಬಂದಿರೋ ತರಕಾರಿ. ಇದಕ್ಕೆ 100 ಗ್ರಾಮ್ಸ್ ಆಗಿದೆ. ಅಂದರೆ ನಮ್ಮೂರು ದುಡ್ಡಿಗೆ 2,000 ರೂಪಾಯಿ ಆಗಿದೆ ನೋಡಿ. ಇಷ್ಟು ತರಕಾರಿಗೆ ಇಲ್ಲಿ, ಓಕೆನಾ. ಸೊ ಇಷ್ಟು ತೊಗೊಂಡು ಮನೆಗೆ ಬಂದು ಇವಾಗ ಏನು ಮಾಡೋಣ ಅಂತ ಅಡುಗೆ ಯೋಚನೆ ಮಾಡ್ತಾಯಿದ್ದೆ. ನನ್ನ ಫ್ರೆಂಡ್ ಐಶ್ವರ್ಯ ಒಂದು ಐಡಿಯಾ ಕೊಟ್ಟಳು. ನೀನು ಹೋಗಿ ವೆಜಿಟೇಬಲ್ ಎಲ್ಲ ತೊಗೊಂಬಂದಿದೆಯಲ್ಲ, ಎಲ್ಲ ವೆಜಿಟೇಬಲ್ ಒಂದೊಂದು ಹಾಕ್ಬಿಟ್ಟು ವೆಜಿಟೇಬಲ್ ರೈಸ್ ಮಾಡ್ಕೊಂಬಿಡುತ್ತಾ. ಹಾಲು ಕೂಡ ಆಫರ್ ಹಾಕಿದ್ರು 9 ಗ್ರಾಮ್ಸ್ಗೆ 4 ಪ್ಯಾಕೆಟ್ಸು. ಸೊ ಕೊನೆಗೆ ವೆಜಿಟೇಬಲ್ ಬಿರಿಯಾನಿ ಮಾಡಿ
ತಿಂತಾ ಇದ್ದೀನಿ, ನೀವು ಬನ್ನಿ ತಿನ್ನೋಣ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಫಸ್ಟ್ ಟೈಮ್ ನಿಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೇರೆ ಯಾವ ಥರ ವೀಡಿಯೋಸ್ ಬೇಕು ನಿಮಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೀವು ಎಲ್ಲರೂ ತಿನ್ನಿ, ಚೆನ್ನಾಗಿರಿ, ನಗ್ನಗ್ತಾ ಇರಿ. ಕಷ್ಟಗಳು ಬರ್ತಾನೆ ಇರುತ್ತೆ. ನನಗೆ ಬರೋವಂಥ ಕಷ್ಟಗಳೆಲ್ಲ ನಿಮಗೆ ಬರಬಾರ್ದು ಅಂತ ದೇವ್ರ ಹತ್ರ ಬೇಡ್ಕೊತೀನಿ. ಹ್ಯಾಪಿಯಾಗಿರಿ, ಎಲ್ಲರೂ ಹ್ಯಾಪಿಯಾಗಿ ಇಟ್ಕೊಳ್ಳಿ. ಸೊ ಕೊನೆಗೆ ನಾನು ತಿಂತಾಯಿದ್ದೀನಿ, ನೀವು ತಿನ್ನಿ. ಓಕೆನಾ? ಬಾಯ್ ಬಾಯ್. ನೆಕ್ಸ್ಟ್ ವೀಡಿಯೋಲಿ ಮೀಟ್ ಮಾಡೋಣ.